ಮನೆಯ ಒಳಾಂಗಣದಲ್ಲಿ ಹಲವಾರು ಭೂದೃಶ್ಯ ಪರಿಕಲ್ಪನೆಗಳನ್ನು ಕೂಡ ಅನಾವರಣ ಮಾಡಲಾಗಿದೆ. ಇಲ್ಲಿ ತಾವು ನೋಡ್ತಿರುವುದು ಈಗೇನೋ ಒಂದು ಮತ್ಸ್ಯಾಲಯ ಅಥವಾ ಅಕ್ವೇರಿಯಂ ಅನ್ನು ನಾವು ನೋಡ್ತೇವೆ. ಹಾಗೇನೆ ದಿ ಪ್ಲಾಂಟ್ ಅಕ್ವೇರಿಯಂ, ಹೇಗೆ ಗಿಡಗಳನ್ನ ಒಂದು ಅಕ್ವೇರಿಯಂ ಸ್ಥಿತಿನಲ್ಲಿ ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ, ಸಂರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾವು ನೋಡ್ಬೋದು. ಅದರ ಜೊತೆಗೆ ಆಕ್ಚುಲಿ ಒಂದು ವಿಶೇಷವಾದಂತ ಟ್ರಾಪಿಕಲ್ ಪ್ಲಾಂಟ್ಸ್ ಇರ್ತಕ್ಕಂಥ ಜಲಪಾತ, ಫಾಗಿಂಗ್ ಬರ್ತಕ್ಕಂಥ ಒಂದು ವಿಶೇಷವಾಗಿ ನಮ್ಮನ್ನ ಪ್ರಕೃತಿಯ ಕಡೆ ಸೆಳಿತಕ್ಕಂತ ಒಂದು ಕ್ರಿಯೇಷನ್ಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತಹ ಒಂದು ಚಿತ್ರಣವನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಹಾಗೇನೆ ಹಲವಾರು ವೈವಿಧ್ಯಮಯವಾದಂತ ಏನು ಫೋಲಿಯೇಜ್ ಪ್ಲಾಂಟ್ಸ್ ಗಳು ಮತ್ತೆ ಫ್ಲವರಿಂಗ್ ಪ್ಲಾಂಟ್ಸ್ ಗಳ ಮುಖೇನ ಸೊ ವಿಶೇಷವಾಗಿ ಇಂಪೇಷನ್ಸ್, ಕ್ಯಾಲಾಲಿಲ್ಲಿ, ಡ್ವಾರ್ಫ್ ಇಕ್ಸೋರಾ ಮತ್ತೆ ಫನ್ಸ್, ಈ ತರದ ವೈವಿಧ್ಯಮಯವಾದಂತ ಬಗೆ ಬಗೆಯ ಹೂಗಳನ್ನ ಮತ್ತೆ ಡೀಲಿಯಾ ಗಿಡಗಳನ್ನು ನೋಡಬಹುದು. ಇದು ನಮ್ಮ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನದಲ್ಲಿ ಬೆಳೆದಂತ ವಿಶೇಷವಾದಂತಹ ಡೀಲಿಯಾ ಗಿಡಗಳು ಕೂಡ ಇದೆ. ಈ ಎಲ್ಲ ಗಿಡಗಳ ನಡುವೆ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನವರ ಒಟ್ಟಾರೆ ಇತಿಹಾಸದ ಒಂದು ಮಾಹಿತಿಯನ್ನು ಕೂಡ ನಮ್ಮ ಗಾಜಿನ ಮನೆಯ ಪರಿಧಿನಲ್ಲಿ ನಾವು ಅನಾವರಣ ಮಾಡಿದ್ದೇವೆ. ಬಹುಶಃ ಗಿಡಗಳ ಒಂದು ಪ್ರಾಕೃತಿಕ ಸೌಂದರ್ಯನ ಸವಿಯುವುದರ ಜೊತೆಗೆ ಮಾಹಿತಿಯನ್ನು ಗ್ರಹಿಸಿದ್ದೇ ಆದ್ರೆ ಖಂಡಿತ ಇಡೀ ಕಿತ್ತೂರಿನ ಒಂದು ಸಂಸ್ಥಾನದ ಲೆಗಸಿಯನ್ನ ನಾವು ಚಿತ್ರಣವನ್ನ ಮೈ ತುಂಬಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ.